ಮುತ್ತು ಈ ಜೀವಿತಕ್ಕನೂ ಕಾಣಿಸ್ತಾ ಇಲ್ಲ. ಜೀವಿತಕ್ಕ ಎಲ್ಲೋಯ್ತು? ಜೀವಿತಕ್ಕನೂ ಇಲ್ಲ, ಮತ್ತೆ ಜೀವನೂ ಬರಲಿಲ್ಲ, ನೋಡಿಲ್ಲ, ಏನಿಲ್ಲ. ಇವಾಗ ಫೋನೇ ಇಲ್ವಲ್ಲ, ಒಂದು ಫೋನ್ ಮಾಡಬೇಕಾಗಿತ್ತು. ಇವಮ್ಮ ಏನು ಮಾಡ್ತೈತೆ? ಸ್ನಾನ ಮಾಡ್ಕೊಂಬಕ್ಕೆ ಹೋಗಿರ್ಬೇಕು, ಪೂಜೆ ಮಾಡೋಕೆ. ಇವತ್ತು ಶುಕ್ರವಾರ ಅಲ್ಲ, ಸ್ನಾನ ಮಾಡ್ಕೊಂಬಕ್ಕೆ ಹೋಗಿರ್ಬೇಕು. ಯಾರ್ದಾನ ಇಸ್ಕೊಂಬರಾನೆ ಅಕ್ಕ, ಹೋಗಿ ಜೀವಿತಕ್ಕ ಐತೆ ನೋಡ್ಕೊಂಬರಾನೆ. ನಾನು ಆವಾಗಲೇ ಹೋಗಿದ್ದೆ, ಜೀವಿತಕ್ಕ ಇಲ್ಲ. ಅವರು ಬಾಕ್ಲಿಟ್ಟಿದ್ರು. ಯಾರು ಅವರೆಲ್ಲ ಎಲ್ಲಿಗೆ ಹೋಗ್ಯವ್ರೆ ಅಂತ ಗೊತ್ತಿಲ್ಲ. ಕೋಮಲಜ್ಜಿನೂ ಇಲ್ಲ, ಅವರು ಇಲ್ಲ. ಎಲ್ಲಿಗೆ ಹೋಗಿದಾರಪ್ಪ ಗೊತ್ತಿಲ್ಲ. ನಾನು ಹಂಗೆ ಅಂದ್ಕೊಂಡೆ ಜೀವಿತಕ್ಕ ಎಲ್ಲ ಹೋಗೈತೆ ಅಂತ ಹೇಳಿ. ನಿನ್ನೆಯಿಂದಲೂ ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋಗಿರ್ಬೋದು ಅವಕ್ಕ? ಊರಿಗೆ ಏನಾದರೂ ಹೋಗಿರ್ಬೇಕು ಅನಿಸುತ್ತೆ. ಅದೇ ಸಂಕ್ರಾಂತಿ ಹಬ್ಬ ಇತ್ತಲ್ವೇನೆ ಅಕ್ಕ, ಅದಕ್ಕೆ ಎಲ್ಲ ಊರಿಗೆ ಹೋಗಿರ್ಬೇಕು. ಅವ್ರ ಊರಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಹೇಳ್ತಿದ್ರು. ಅದಕ್ಕೆ ಏನಾದರೂ ಊರಿಗೆ ಹೋಗಿರ್ಬೋದು. ಹಬ್ಬ ಇತ್ತಲ್ಲ, ಸಂಕ್ರಾಂತಿಗೆ ಹೋಗಿರ್ಬೇಕು ಸಾಮಾನ್ಯ. ಅಷ್ಟೇ, ಹಬ್ಬಕ್ಕೆ ಹೋಗಿರುತ್ತೆ. ಅದಕ್ಕೆ ಇವರು ಬಂದಿಲ್ಲ. ಇನ್ನೇನು ಅಕ್ಕ ಇನ್ನೆಲ್ಗೆ ಹೋಗೈತೆ ಅಂತೇಳಿ ಅವರು ಬಂದಿಲ್ಲ ಹಬ್ಬಕ್ಕೆ. ಅದೇ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೋಗಿದ್ದಾರೆ ಎಲ್ಲಾನು. ತಡಿ, ಸೌಮ್ಯಕ್ಕ ಬತ್ತಾಯ್ತೆ, ಅಲ್ಲಿ ಮಾತಾಡಿಸ್ತೀನಿ. ಸೌಮ್ಯಕ್ಕ ಬಾ ಇಲ್ಲಿ. ಯಾಕ್ರಮ್ಮ? ಹೇಳ್ರಿ, ನಮ್ಮ ಕಷ್ಟ ನಮಗೆ ನೀವಂತೂ ಹುಲಿ ಕೆಮ್ತೀರ, ಯಾಕೆ ಹೇಳು? ಎಲ್ಲಿಗೆ ಹೋಗಿದೆ ಸೌಮ್ಯಕ್ಕ? ಎಲ್ಗ ಹೋಗಿದ್ವಮ್ಮ, ಹಿಂಗೆ ಏನೋ ಪರಿಸ್ಥಿತಿಗಳು ಇರ್ತಾವಲ್ಲ, ಅದಕ್ಕೆ ಹೋಗಿದ್ವಿ. ನೇಮ್ ಮಾಡೋಣ. ಈಗ 50,000 ರೂಪಾಯಿ ದುಡ್ಡು ಇವತ್ತು ಕೊಡಬೇಕು. ಇವತ್ತು ಕೊಡಲಿಲ್ಲ ಅಂದರೆ ಹಿಂಗೆ ಅಂತ ಮಾತಾಡ್ತಾರೆ. ಅದಕ್ಕೇ ಕೊಡ್ಬೇಕಮ್ಮ. ಹಿಂಗೆ ಹುಡ್ಕೊಂಡು ಹೋಗಿದ್ದೆ. ನನ್ನ ಗಂಡನ ಕೇಳಿರೆ ಹೆಂಗೆ ಆಡ್ತಾನೆ. ದುಡ್ಡು ಇರಲಿಲ್ಲ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇಂತಾಗ ಏನಾನ ಐತಿ ಒಂದು 50,000? ಗೊತ್ತಿಲ್ಲ ಕಣಕ, ನಮ್ಮ ಅಪ್ಪ ನಮ್ಮ ಅಮ್ಮ ಇಂತಾಗ ಐತ ಹೆಂಗ. ಮತ್ತು ಜೀವಿತ ಅಕ್ಕನೂ ಕೋಮಲಜ್ಜಿ ಎಲ್ಲ ಎಲ್ಲಿಗೆ ಹೋಗಿದ್ದಾರೆ? ಕಾಣಿಸ್ತಾ ಇಲ್ಲ ನಿನ್ನೆಯಿಂದ. ಅವ್ರ ಅಣ್ಣಗೆ ಆಕ್ಸಿಡೆಂಟ್ ಆಯ್ತಂತ ಜೀವನ್ಗೆ, ಅದಕ್ಕೆ ಹೋಗವ್ರೆ. ಆಕ್ಸಿಡೆಂಟಾ? ಜೀವನ್ಗೆ ಆಕ್ಸಿಡೆಂಟ್ ಆಗೈತಾ? ಆಗೈತೆ. ನಾನು ನನ್ನ ಹೆಸರು ಹೇಳೋಣ ಅಂದ್ಕೊಂಡೆ. ನನ್ನ ಪಾಡು ನನಗೆ ಒಟೋನು ತಲೆನೋವು. ನನಗೆ ಯೋಚನೆ ಮಾಡಿ ಏನು ಮಾಡೋಣಪ್ಪ, ಅಮ್ಮಂಗಾಗೈತೆ ದುಡ್ಡಿಗೆ. ನಾನು ಅದನ್ನ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ನನ್ನ ಹೆಸ್ಲಿ ಬಂದು ಹೇಳೋಣ ಅಂದ್ಕೊಂಡೆ, ಹೇಳೋಕ್ಕಾಗಲಿಲ್ಲ. ನೆನ್ನೆ ಏನೋ ಇಲ್ಲಿಗೆ ಬರ್ತೀನಿ, ಅವ್ರ ಅಪ್ಪ ಅಮ್ಮನ ಎದುರಿಗೆ ಬಂದು ಕರ್ಕೊಂಬರ್ತೀನಿ, ನಾನು ಅವ್ರ ಅಪ್ಪ ಅಮ್ಮನ ಎದುರಿಗೆ ತಾಳಿ ಕಟ್ತೀನಿ ಅಂತೇಳಿ ಏನೋ ಅವ್ರ ಅಮ್ಮ ಇತ್ತಾಗ ಹೇಳಿ ಫಾಸ್ಟ ಬಂದಂತೆ ಗಾಡಿಗೆ. ಏನೋ ನಾಯಿ ಅಡ್ಡ ಬಂದು ಬಿದ್ದವನಂತೆ. 2 ಕಾಲೂ ಮುರಿದೇವಂತೆ. 2 ಕಾಲು ಮುರಿದು ಆಪ್ರೇಷನ್ ಮಾಡಬೇಕು, ರಾಡ್ ಹಾಕಬೇಕು ಅಂತೇಳಿ ಆಸ್ಪತ್ರೆಗೆ ಹೇಳವ್ರಂತೆ. ನನಗೆ ಹೇಳೋಕ್ಕಾಗಲಿಲ್ಲ. ಹೆಸ್ಲು ಹೇಳೋಣ ಅಂದ್ಕೊಂಡೆ, ಮರ್ತೇ ಬಿಟ್ಟೆ. ನಾನು ಟೆನ್ಷನಾಗಿ ನಾನಿದ್ನಲ್ಲ, ಅದಕ್ಕೆ ಹೇಳೋಕ್ಕಾಗಲಿಲ್ಲ. 2 ಕಾಲೂ ಮುರಿದೇವಂತೆ. ನಾನು ಫೋನ್ ಮಾಡಿದ್ದೆ ನಮ್ಮ ಅತ್ತಿಗೆ. ಅದಕ್ಕೆ ಹಿಂಗೆ ಹೇಳ್ಯಾರಮ್ಮ, ಹಿಂಗೆ ಆಸ್ಪತ್ರೆಗೆ ಇದ್ದೀನಿ ಅಂತ. ಅವತ್ತೇನೋ ಹಂಗಂತು. ಅದಕ್ಕೆ ಎಲ್ಲ ಹೋಗ್ಯವ್ರ ಆಸ್ಪತ್ರೆಗೆ. ಅಯ್ಯೋ ಪಾಪ, ಅಯ್ಯೋ ಎಂಥ ಕೆಲಸ ಆಯಿತು ಸೌಮ್ಯಕ್ಕ, ಎಂಥ ಕೆಲಸ ಆಯಿತು. ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತೈತೆ. ಚೆನ್ನಾಗಿದ್ದಾರಂತೆ, ಜೀವನ ಎಲ್ಲೇ ಇದ್ದಾರಂತೆ. ಯಾವುದೋ ಆಸ್ಪತ್ರೆ ಅಂತ ನನಗೆ ಅದೆಲ್ಲ ಗೊತ್ತಿಲ್ಲ ಕಣಮ್ಮ. ನಾನೇನೇ ದುಡ್ಡು ಒಂದ್ಸಿರು ಸಾಕಾಗೈತೆ. ನನಗೆ ಗೊತ್ತಿಲ್ಲ ಯಾವ ಆಸ್ಪತ್ರೆ ಏನಾನ. ನಾನು ದೊಡ್ಡ ಕೇಳಕ್ಕೆ ಹೋಗಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿದೆ. ನನ್ನ ಮಮ್ಮ ಫೋನ್ ಮಾಡಿದ್ದೆ, ಇನ್ನು ಕಾಲು ನೋವು ಅಂತ ಇದು ಮಾಡ್ತಾಯಿದ್ದಾರೆ, ಅದಕ್ಕೆ ಆಪ್ರೇಷನ್ ಮಾಡಬೇಕು, ಎಷ್ಟು 1 ಲಕ್ಷ 2 ಲಕ್ಷನ ಖರ್ಚಾಗುತ್ತೆ ಅಂತ ಹೇಳ್ಯಾರ ಡಾಕ್ಟ್ರು. ಅದಕ್ಕೆ ದುಡ್ಡು ಹೊಂದಿಸ್ಬೇಕು ಅಂತ ಅವರೇ ಪರದಾಡ್ತಾ ಇದ್ದಾರೆ. ಅಯ್ಯೋ ಅಕ್ಕ, ಎಂಥ ಕೆಲಸ ಐತೆ. ಅಯ್ಯೋ ನಮ್ಮ ಕಷ್ಟ ನಮ್ಗಮ್ಮ. ನಾವು ಯಾರ್ದು ನೋಡಂಗಿಲ್ಲ, ಯಾರ್ದು ಕೇಳಂಗಿಲ್ಲ. ನಮ್ದೇನೈತೆ ನಾವು ನೋಡ್ಕೊಂಡ್ರೆ ಸಾಕಾಗೈತಿ. ಅಯ್ಯೋ ಮುತ್ತು ತುಂಬ ಭಯ ಆಗ್ತೈತೆ ಕಣೆ. ಜೀವನ್ಗೆ ಏನಾಯ್ತೆ? ಅಕ್ಕ ಸಮಾಧಾನ ಮಾಡ್ಕೊ ಅಕ್ಕ, ಏನೂ ಆಗಿರಲ್ಲ. ಈ ಸೌಮ್ಯಕ್ಕ ಒಂದೊಂದ್ಸತಿ ಹಿಂಗೆ ಹೇಳೋದು, 2 ಕಾಲು ಮುರಿದಿದ್ದಾವೆ ಅಂತ ಹೇಳ್ತೈತೆ. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಜೀವನ ಮೇಲೆ. ನನ್ನ ಮದುವೆ ಆಗ್ತೀನಿ, ನಾನು ಜೀವನ ತುಂಬ ಚೆನ್ನಾಗಿರ್ತೀವಿ ಅಂತ ಏನೆಲ್ಲ ಆಸೆ ಇಟ್ಕೊಂಡಿದ್ದೆ, ತುಂಬ ಕನಸು ಕಟ್ಕೊಂಡಿದ್ದೆ. ಅಯ್ಯೋ ಎಂಥ ಕೆಲಸ ಆಯಿತು. ನನ್ನ ಜೀವನ ನೋಡಬೇಕು ಮುತ್ತು, ಜೀವನ ನೋಡಬೇಕು. ನಾನು ಜೀವನ ನೋಡಬೇಕು. 2 ಕಾಲು ಮುರಿದೇವಂತೆ ಅಲ್ಲೇ ಅಕ್ಕ. ಇವಾಗ ಹೆಂಗೆ ಮಾಡ್ತೀಯ ನೋಡು. ಇವಾಗ ಎಂಥ ಪರಿಸ್ಥಿತಿ ಬಂದ್ಬಿಡ್ತು. ಅಯ್ಯೋ ದೇವ್ರೆ, ಅದಕ್ಕೆ ಮತ್ತೆ ಹೆಂಗೆಲ್ಲ ಈಗ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಮನೆಗೆ ಕಾದಾಡಿ ಏನೋ ಒಂದು ಆಗ್ಬಿಡ್ತು ಕೊನೆಗೆ. ಅಯ್ಯೋ ದೇವ್ರೆ, ಅದಕ್ಕೆ ಮತ್ತೆ ಸ್ವಲ್ಪ ಸಮಾಧಾನದಾಗೆ ಇರಬೇಕು ಅಂತ ಹೇಳೋದು. ಹಿಂಗೆ ಕಾದಾಡಿ ಹಿಂಗೆ ಏನಾದರೂ ತೊಂದರೆಗಳು ಮಾಡ್ಕೊಳೋದ್ಕಿನ್ನ ಸಮಾಧಾನವಾಗಿ ಶಾಂತವಾಗಿ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ರೆ ಏನು ಇಂಥ ತೊಂದರೆಗಳು ಆಗಲ್ಲ. ಈಗ ನೋಡು, ಹಿಂಗೆ ಮಾಡ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಎಂಥ ಕೆಲಸ ಆಯಿತು, ಎಂಥ ಕೆಲಸ ಆಯಿತು. ನೀರಕ್ಕ, ಸಮಾಧಾನ ಮಾಡ್ಕ. ಯಾಕ್ರೆ ಬಂದಿಲ್ ಕುತ್ಕೊಂಡಿದ್ರ? ಎದ್ದು ಬರ್ರಿ. ಬರ್ತೀವಮ್ಮ, ಬರ್ತೀವಿ, ಹೋಗು. ಯಾಕೆ ಏನಾಯ್ತು? ಯಾಕೆ ಕಿಸಿತಾ ಇದೆಯಾ? ಯಾಕಿಲ್ಲಮ್ಮ, ಯಾಕೋ ಇಲ್ಲ. ಯಾಕೆ ಏನಾತೆ? ಇಲ್ಲಿ ಕುತ್ಕೊಂಡು ಕಿಸಿತಾ ಇದೆಯಾ? ಎದ್ದು ಬಾ, ಮನೆ ತಕ್ಕ ಬರ್ರಿ. ಗಾಳಿ ಬೀದಾಗ ಬಂದು ಕುಕ್ಕಬೇಡ್ರಿ. ಬಂದು ಕೆಲಸ ಏನೋ ನೋಡ್ರಿ.
ಹೂವು ಬರ್ತವೆ, ಬೇಗ ಆದಷ್ಟು ಬೇಗ ಇವಾಗ ಎಲ್ಲ ಕೆಲಸ ಮಾಡ್ಕೊಂಡು ಮುಗಿಸ್ಕೋಬೇಕು. ಬರ್ರಿ, ನಾನು ಸ್ನಾನ ಮಾಡಕ್ಕೆ ಹೋಗಿದ್ದೀನಿ, ನೀವು ನೋಡಿ ಬಂದು ಇಲ್ಲಿ ಕುಕ್ಕರ್ಸ್ಕೊಂಡಿದ್ದೀರಾ, ಅಲ್ಲಿ ಮನೆ ಬಾಗ್ಲ ಕುಕ್ಕ ಮದ್ಬಿಟ್ಟು ಹೂವು ಬರ್ತವೆ, ಈಗಲಾಗ್ಲ ತಗೊಂಬತ್ತಾರೆ, ಇನ್ನೇನು ಶುರು ಮಾಡೋದೇ ಕೆಲಸನ. ಬರ್ರಿ, ನೀನು ಸುಮ್ಮನೆ ಕುಕ್ಕಂಡು ಏನು ಮಾಡ್ತೀರಾ? ಓ ಸರಿ ಆಯ್ತು ಹೇಳಮ್ಮ, ಬರ್ತೀವಿ, ಹೋಗಿ ಒಂದು ಕ್ಷಣ ಹಿಂಗೆ ಕುಕ್ಕಂಡು ಬರ್ತೀವಿ. ಇನ್ನೇ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೂವು ಕಟ್ಬೇಕಮ್ಮ, ಮತ್ತೆ ಕಟ್ಟಲಿಲ್ಲ ಅಂದ್ರೆ ಹಂಗೆ ಬರುತ್ತೆ. ಬಾರೇ ಬಾ ಅಪ್ಪ. ನಮ್ಮಮ್ಮ ಇವು ಯಾಕೆ ಕೇಳಿಗೆ ಆಡುತ್ತೋ ಏನೋ. ಅವ್ನ ಮದುವೆ ಆಗಲ್ಲ ಅಂತ ಹೇಳ್ದಾಗಿಂದ ಇನ್ನೂ ಸಿಟ್ಟು ಮಾಡ್ಕೊಂಡೈತೆ. ನನ್ನ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ನಲ್ಲ ಅಂತೇಳಿ ಇನ್ನೂ ತುಂಬ ಸಿಟ್ಟು ಮಾಡ್ಕೊಂಡೈತೆ ಕಣೆ ಮುತ್ತು. ಅಯ್ಯೋ, ಇವಾಗ ಏನೇ ಮಾಡಲಿ, ಜೀವನ ನೋಡಬೇಕು, ಏನಾದರೂ ಮಾಡಿ ನಾವು ಜೀವನ ನೋಡೋಕೆ ಹೋಗಲೇಬೇಕು ಕಣೆ. ಅಯ್ಯೋ, ಇವಾಗ ಹೊಲಕ್ಕೆ ಹೋಗ್ಬಿಟ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೂವು ಕಟ್ಟಿ 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 ಸಾಕಾಗುತ್ತೆ, ಬೆನ್ನೆಲ್ಲ ನೋವು ಬರುತ್ತೆ. ಯಪ್ಪ, ಇವಮ್ಮ ಯಾಕೋ ಹೂವು ಕಟ್ಟಕ್ಕೆ ಹಾಕಿಸ್ಕೊಂಬತ್ತೋ ಏನೋ ಅಮ್ಮಂಗಾಗುತ್ತೆ. ಆ ಹೂವು ಎಲ್ಲ ಕಟ್ಟೋಕ್ಕೆ ಆಗಲ್ಲ, ನನಗೂ ಆಗಲ್ಲ. ಅವಪ್ಪಯ್ಯ ಬೈತೈತೆ, ಅವಮ್ಮಯ್ಯ ಊಟಕ್ಕೆ ಇಕ್ಕಲ್ಲ ಅಂತೈತೆ. ಏನು ಮಾಡೋಣ, ಮಾಡಲೇಬೇಕು. ಅಮ್ಮ ಹೇಳ್ದಂಗೆ ಕೇಳ್ಬೇಕಲ್ಲ, ಕೇಳಲಿಲ್ಲ ಅಂದ್ರೆ ಆಗಲ್ಲ. ಏನಾದರೂ ಸುಳ್ಳು ಹೇಳ್ಕೊಂಡು ನಾವು ಹೋಗಿ ಜೀವನ ನೋಡ್ಕೊಂಡು ಬರ್ಬೋದಾ? ಹೋಗೋಣ ಕಣೆ ಮುತ್ತು, ನಾವಿಬ್ಬರು ಜೊತೆಯಾಗಿ. ಮತ್ತೆ ಏನಾದರೂ ಮಾಡಿ ಸಿದ್ಧರ ಮನೆಗೆ ಹೋಗ್ತೀವಿ, ಮಾತಾಡ್ತೀವಿ ಅಂತ ಹೇಳಿ ಏನಾದರೂ ಒಂದು ಸುಳ್ಳು ಹೇಳಿ ನಾವು ಹೋಗೋಣ, ಹೋಗಿ ಜೀವನ ನೋಡೋಣ. ಹೇಗೆ ಇದ್ದಾರೋ ಏನೋ ಪಾಪ. ಆಕ್ಸಿಡೆಂಟ್ ಆಗೈತೆ ಅಂತಂದರೆ ತುಂಬ ಭಯ ಆಗ್ತೈತೆ, ನನಗಂತೂ ಬೇಜಾರಾಗ್ತೈತೆ. ನೀನು ಅದನ್ನೆಲ್ಲ ಆಸೆ ಇಟ್ಕೊಂಡಿದ್ದೆ ಕಣೆ ಅಕ್ಕ. ಜೋಡಿ ಮಾತ್ರ ಸೂಪರಾಗಿತ್ತು, ನಿನಗೂ ಆ ಜೀವನ ಮಗುಗೂ ತುಂಬ ಚೆನ್ನಾಗಿತ್ತು. ಆ ಧನುಷನ್ ಎದುರಿಗೆ ತುಂಬ ಚೆನ್ನಾಗಿರ್ಬೋದಾಗಿತ್ತು. ಅದೇ ಮತ್ತೆ ಏನೆಲ್ಲ ಆಸೆ ಇಟ್ಕೊಂಡಿದ್ದೆ, ಆದರೆ ಅದೆಲ್ಲ ಇವಾಗ ನನ್ನ ಆಸೆ ನಿರಾಸೆ ಆಗ್ತಾಯಿತ್ತಲ್ಲ ಅಂತೇಳಿ ತುಂಬ ಬೇಜಾರಾಗ್ತೈತೆ. ಏನಪ್ಪ ಇದು, ದೇವ್ರು ನನಗಿಂತ ಕಷ್ಟ ಕೊಟ್ಬಿಟ್ಟ, ಯಾಕೆ ನನ್ನ ಆಸೆ ಎಲ್ಲ ಹಿಂಗೆ ನಿರಾಸೆ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತೈತೆ. ಬರ್ರಿ, ಹೂವು ತಗೊಂಬಂದ್ರೆ ಆಲೇನೆ. ಅಯ್ಯೋ, ನೀವಿನ್ನ ಇಲ್ಲೇ ಕುಕ್ಕರ್ಸ್ಕೊಳ್ರಿ, ಇಲ್ಲೇ ಇರ್ರಿ, ಬರಬೇಡ್ರಿ, ಎದ್ದು ಬರ್ರಿ 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 ಅಂತ ಒಂದು ಸಾಕಾಗುತ್ತೆ. ಓಹೋ, ಏನು ಮಾತಾಡ್ತಾರೆ ಹಿಂಗೆ. ಬರ್ರಿ ಎದ್ದು, ಹೂವು ತಗೊಂಬಂದು ಹಾಕಿವ್ರಿ, ಜಲ್ದಿ ಕೊಟ್ಕೊಡ್ಬೇಕು, ಟೈಮ್ ಸರಿಯಾಗಿ ಮಾರ್ಕೆಟಿಗೆ ತಗೊಂಡೋಗೋಡೋದಕ್ಕೆ. ಹೋಗಮ್ಮ. ಅಯ್ಯೋ, ನೀನಂತೂ ಬರಬೇಕು ಎದ್ದು ಬಂದರೆ ಸರಿ. ಅಮ್ಮ ಎಂಥದ್ದು ಯಾಕಂಗಾಡುತ್ತೋ ಏನೋ. ಹೋಗತ್ಲಾಗೆ ಅಲ್ಲೇ ಹೂವನು ಹಾಕಿಸ್ಕೊಂಡೈತಂತೆ, ಇಲ್ಲ ಬೇಗ ಬೇಗ ಹೂವು ಕಟ್ಟಿ ಹೋಗೋಣ. ಅಯ್ಯೋ, ಸಾಯಂಕಾಲ ಗಂಟೆ ಮುಗಿಯಲ್ಲ ಹೂವು ಕಟ್ಟವು. ಇವಾಗ ಏನಾದರೂ ಒಂದು ಹೇಳಿ ಹೋಗೋಣ ನಡಿ. ಅಮ್ಮ ಸಿದ್ಧರ ಮನೆಗೆ ಹೋಗಿ ಬರ್ತೀವಮ್ಮ, ಮಾತಾಡ್ಕೊಂಬರ್ತೀವಮ್ಮ, ಸಿದ್ಧನ ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಬರ್ತೀವಿ ಅಂತ ಏನೋ ಅಂತ ಹೇಳಿ ಹೋಗೋಣ. ಮತ್ತೆ ನೋಡ್ಬೇಕು ಕಣೆ, ನನಗೆ ನೋಡ್ಬೇಕಂತ ತುಂಬ ಆಸೆ ಆಗ್ತೈತೆ, ನೋಡಬೇಕು ಅಂತ. ಅಯ್ಯೋ ಜೀವನ್ ಏನಾಯ್ತು? ಹೇಗಿದ್ದೀರಾ ಜೀವನ್? ಹೇಗಿದ್ದೀರಾ ಜೀವನ್? ಅಯ್ಯೋ ಅಕ್ಕ, ಸಮಾಧಾನ ಮಾಡ್ಕೊ. ನನಗೆ ರಾತ್ರಿ ಎಲ್ಲ ಹಂಗೆ ಒಂಥರ ನಿದ್ದೆನೇ ಬರಲಿಲ್ಲ ಗೊತ್ತೇ. ಯಾಕೋ ಒಂಥರ ನನಗೆ ಹಿಂಗ ಏನಾದರೂ ಒಂದು ಕೆಟ್ಟ ಸುದ್ದಿ ಕೇಳಂಗಿದ್ರೆ ಹಿಂಗಾಗುತ್ತೆ. ನನಗೆ ಹಂಗೆ ರಾತ್ರಿ ಏನೇನೋ ಕೆಟ್ಟ ಕನಸುಗಳು. ಅಯ್ಯೋ, ಯಾಕಪ್ಪ ಈ ರೀತಿ ಕನಸುಗಳು ಬಿದ್ದೈತೆ ಅಂತ ನಾನು ಎದ್ದು ನೀರು ಕುಡಿದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡ್ಕೊಂಡು ಹಂಗೇನೆ ಯಾಕಪ್ಪ ಹಿಂಗಾಯ್ತು ಅಂತ ಅಂದ್ಕೊಂಡೆ. ಅಯ್ಯೋ, ಎಣ್ಣೆ ಆಗಿರೋದು, ಜೀವನ ಹೇಗಿದ್ದಾರೋ, ಏನು ಅನುಭವಿಸ್ತಾ ಇದ್ದಾರೋ ಏನೋ. ಅಯ್ಯೋ, ದೇವ್ರಿಂತ ಕಷ್ಟ ಕೊಡಬಾರ್ದಪ್ಪ. ಯಾಕಪ್ಪ ದೇವ್ರು ಇಷ್ಟೊಂದು ಕಷ್ಟ ಕೊಡ್ತಾನೆ? ಹಿಂಗೆ ಮಾಡಬಾರ್ದು. ಹೆಂಗೆ ಮಾಡೋಣ ಇವಾಗ ಮುತ್ತು? ನಾನು ನೋಡ್ಬೇಕು ಕಣೆ, ಜೀವನ ನೋಡಬೇಕು. ನಾನು ನನ್ನ ಜೀವನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೆ, ಜೀವನ್ಗೆ ಏನಾಯಿತು? ಅಮ್ಮ ಫೋನ್ ಐತಲ್ಲ, ಅಮ್ಮ ಎಲ್ಲ ನಾನು ಹೋದಾಗ ಅಮ್ಮ ಎಲ್ಲೂ ಹೋಗಲ್ಲ, ಹೂವು ಕಟ್ಟಕ್ಕೆ ಕೂತ್ಕೊಂಡ್ರೆ ಇವಾಗ ಎಲ್ಲೂ ಹೋಗಲ್ಲ. ಇವಾಗ ಫೋನ್ ಮಾಡಿ ಜೀವಿತಕ್ಕನ್ನು ಕೇಳ್ಬೋದಾಗಿತ್ತು, ಮಾತಾಡಿಸ್ಬೋದಾಗಿತ್ತಲ್ವೇ? ಮತ್ತೆ ಏನಾದರೂ ಹೇಳ್ಬೋದಾಗಿತ್ತು, ಮಾತಾಡ್ಬೋದಾಗಿತ್ತು. ಇವಾಗ ಏನು ಮಾಡೋಣಪ್ಪ? ನೋಡಕ್ಕೆ ಹೋಗೋಕ್ಕಾಗೋದು ಇಲ್ಲ, ಏನು ಮಾಡೋಣ ಅನ್ನಿಸ್ತೈತೆ. ಯಪ್ಪ, ಇವಾಗ ಹೆಂಗೆ ಮಾಡೋಣ? ಇಲ್ಲ, ನಾನು ಹೋಗ್ಲೇಬೇಕು ಇವತ್ತು, ಏನಾದರೂ ಮಾಡಿ ನನ್ನ ಜೀವನ ನೋಡೋಕ್ಕೆ ಹೋಗಲೇಬೇಕು ಕಣೆ. ನಾನು ನೋಡಲಿಲ್ಲ ಅಂತಂದರೆ ಸಮಾಧಾನ ಆಗಲ್ಲ. ಮತ್ತು ಇವತ್ತು ಹೋಗಲೇಬೇಕು, ನಾನು ನೋಡಲೇಬೇಕು, ಜೀವನ ನೋಡಲೇಬೇಕು ಕಣೆ, ಹೋಗ್ಬೇಕು ನಾನು. ನೋಡಿದ್ರಲ್ಲ ವೀಕ್ಷಕರೇ, ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಜೀವನ ಮೇಲೆ. ಜೀವನ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಕೇಳಿ ನನಗೆ ತುಂಬ ಬೇಜಾರಾಗ್ತೈತೆ, ತುಂಬ ಅಳು ಬರ್ತಾಯಿದೆ. ನನಗೆ ತುಂಬ ಬೇಜಾರಾಗ್ತಾಯಿದೆ ಅಂದರೆ ಎಷ್ಟು ಒಂಥರ ಹೆಂಗಾಗ್ತಾಯಿದೆ ಅಂದರೆ ಹಂಗಾಗ್ತಾಯಿದೆ. ಏನು ಮಾಡೋದು? ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.